ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ನಮ್ಮ ಸುಧ್ಯಾನ ವಾಹಿನಿಗೆ ಆತ್ಮೀಯ ಸ್ವಾಗತ. ಮಹಾಭಾರತದ ಪಾತ್ರ ಸಂಗತಿಗಳಲ್ಲಿ ಅರಿಷ್ಟನೇಮಿ ಎಂಬುವರ ಬಗ್ಗೆ ಒಂದಿನಿತು ತಿಳಿಯುವ ಸಾಹಸ. ಅರಿಷ್ಟನೇಮಿ ವೇದಗಳಲ್ಲಿ ಕೂಡ ಪ್ರಸ್ತಾವಿತವಾಗಿರುವ ಈ ಹೆಸರಿನ ಹಲವರಿದ್ದಾರೆ. ಜೈನ ತೀರ್ಥಂಕರನೊಬ್ಬನಿಗೂ ಈ ಹೆಸರಿದೆ. ಆದರೆ ನಾವಿಲ್ಲಿ ಹೇಳುತ್ತಿರುವುದು ಅರಣ್ಯ ಪರ್ವದ 184ನೇ ಅಧ್ಯಾಯದಲ್ಲಿ ಬರುವ ಒಬ್ಬ ಋಷಿಯ ಕಥನ. ಈತ ಒಂದು ಬಗೆಯಲ್ಲಿ ಮೃತ್ಯುಂಜಯನೇ ಆಗಿದ್ದಾನೆ. ಬರಿಯ ಪ್ರೀತಿ ವಿಶ್ವಾಸ ತುಂಬಿಕೊಂಡ ಈ ಋಷಿ ಸಾವಿನ ಬಗೆಗೆ ಕೆಡುಕು ಭಾವನೆಗಳನ್ನೇ ಹೊಂದಿಲ್ಲ. ಪರಪುರಂಜಯ ಎಂಬ ಹೈಹಯ ವಂಶದ ರಾಜನೊಬ್ಬನಿದ್ದ. ಇವನಿಗೆ ದುಂದುಮಾರ ಎಂಬ ಹೆಸರೂ ಇದೆ. ಅವನು ಒಮ್ಮೆ ಬೇಟೆಯಾಡುತ್ತಾ ಒಂದು ಜಿಂಕೆಯನ್ನು ನೋಡಿದ. ವಾಸ್ತವವಾಗಿ ಅದು ಜಿಂಕೆಯಲ್ಲ, ಜಿಂಕೆಯ ಚರ್ಮವನ್ನು ಹೊದ್ದು ತಪಸ್ಸಿಗೆ ಕುಳಿತಿದ್ದ ತಪಸ್ವಿ ಕುಮಾರ. ಋಷಿ ಅರಿಷ್ಟನೇಮಿಯ ಮಗ ಆತ. ಆದರೆ ಜಿಂಕೆ ಎಂದು ಭ್ರಮಿಸಿ ರಾಜನು ಆ ಹುಡುಗನನ್ನು ಕೊಂದುಬಿಟ್ಟ. ಅನಂತರ ಸತ್ಯಸಂಗತಿ ತಿಳಿಯಿತು. ತಾನು ಒಂದು ಪಾಪಕಾರ್ಯವನ್ನು ಮಾಡಿದುದಕ್ಕೆ ತುಂಬ ವ್ಯಥೆಪಟ್ಟ. ಹೈಹಯ ಬಂಧುಗಳ ಬಳಿ ಹೋಗಿ ನಡೆದ ಸಂಗತಿಯನ್ನೆಲ್ಲ ತಿಳಿಸಿದ. ವಂಶನಾಶಕರವಾಗುವ ಈ ಬ್ರಹ್ಮಹತ್ಯೆಯ ಸುದ್ದಿ ತಿಳಿದ ಎಲ್ಲ ಹಿರಿಯರೂ ಸ್ವಲ್ಪ ಕಾಲ ಯೋಚಿಸಿ ಕೊನೆಗೆ ಆ ಮೃತದೇಹವನ್ನು ಹುಡುಕಲು ಅಡವಿಗೆ ಹೋದರು. ಹಾಗೆ ಅವರು ಹೋದದ್ದು ಕಶ್ಯಪ ಮುನಿಯ ಆಪ್ತ ಸ್ನೇಹಿತನಾದ ಅರಿಷ್ಟನೇಮಿಯ ಆಶ್ರಮಕ್ಕೆ. ಆ ಮುನಿಯನ್ನು ಕಂಡು ನಮಸ್ಕರಿಸಿ ನಿಂತರು. ಅರಿಷ್ಟನೇಮಿ ಅವರನ್ನು ಉಚಿತ ರೀತಿಯಲ್ಲಿ ಸತ್ಕರಿಸಿ ಬಂದ ಕಾರಣವೇನೆಂದು ಕೇಳಿದರು. ಆದರೆ ಅವರು ಸತ್ಕಾರಕ್ಕೆ ಒಪ್ಪಲಿಲ್ಲ. ನಮ್ಮ ಪರಪುರಂಜಯನು ದೌರ್ಭಾಗ್ಯವಶದಿಂದ ಬ್ರಹ್ಮಹತ್ಯೆ ಮಾಡಿದ್ದಾನೆ. ಆದುದರಿಂದ ನಮಗೆಲ್ಲ ಪಾಪ ಸುತ್ತಿಕೊಂಡಿರುವುದರಿಂದ ನಾವು ಸತ್ಕಾರಕ್ಕೆ ಯೋಗ್ಯರಲ್ಲ ಎಂದರು. ಅಷ್ಟೇ ಅಲ್ಲದೆ ಆ ಮುನಿಕುಮಾರನ ದೇಹವು ಎಷ್ಟು ಹುಡುಕಿದರೂ ಸಿಕ್ಕುತ್ತಿಲ್ಲ ಎಂದರು. ಕೂಡಲೇ ಅರಿಷ್ಟನೇಮಿ ಒಬ್ಬ ಹುಡುಗನನ್ನು ಕರೆದರು. ಒಳಗಿನಿಂದ ಆ ಹುಡುಗ ಬಂದ. ಅವನನ್ನು ತೋರಿಸುತ್ತಾ, ಪರಪುರಂಜಯ, ನೀನು ಹುಡುಕುತ್ತಿರುವ ವ್ಯಕ್ತಿ ಇವನೇ, ಹೌದೋ ತಾನೇ? ಸರಿಯಾಗಿ ನೋಡಿ ಹೇಳು ಎನ್ನುತ್ತಾ ತನ್ನ ಮಗನನ್ನು ತೋರಿಸಿದ. ಹೌದು, ಅವನೇ ಸತ್ತವನು, ಮತ್ತೆ ಬದುಕಿ ಬರಲು ಹೇಗೆ ಸಾಧ್ಯ ಎಂದು ಅವರೆಲ್ಲ ಆಶ್ಚರ್ಯಪಟ್ಟರು. ಆಗ ಅರಿಷ್ಟನೇಮಿ ಹೇಳಿದ, ನಮ್ಮ ಮೇಲೆ ಮೃತ್ಯುವಿನ ಪ್ರಭಾವ ಬೀಳುವುದಿಲ್ಲ. ನಾವು ಪರಿಶುದ್ಧ ಮನಸ್ಕರು. ಸ್ವಲ್ಪವೂ ಸೋಮಾರಿತನ ಮಾಡದೆ ಶಾಸ್ತ್ರಾಧ್ಯಯನ ಆಚಾರ ಪ್ರವರ್ತನಗಳಲ್ಲಿ ನಮ್ಮನ್ನು ತೊಡಗಿಸಿಕೊಂಡಿರುವವರು. ಎಲ್ಲ ವಿಚಾರಗಳಲ್ಲೂ ನಾವು ಪ್ರಾಮಾಣಿಕವಾಗಿ ಜೀವಿಸುವವರು. ಆದುದರಿಂದ ನಮ್ಮ ಆಶ್ರಮದಲ್ಲಿ ಮೃತ್ಯು ಭಯವಿಲ್ಲ. ನಾವು ಇತರರ ಗುಣಗಳನ್ನು ಮಾತ್ರ ಹೊಗಳುತ್ತೇವೆಯೇ ಹೊರತು ಇತರ ಸ್ವಭಾವಗಳ ಬಗೆಗೆ ಚಕಾರವೆತ್ತುವುದಿಲ್ಲ. ಬಂದ ಅತಿಥಿಗಳಿಗೆ ಅನ್ನಪಾನಾದಿಗಳನ್ನು ಭೋಜನವನ್ನು ಒದಗಿಸಿದ ನಂತರ ನಾವು ಊಟ ಮಾಡುತ್ತೇವೆ. ಮನೋನಿಗ್ರಹ, ಇಂದ್ರಿಯ ನಿಗ್ರಹ, ಪುಣ್ಯತೀರ್ಥ ಸೇವನೆ, ಸತ್ಪ್ರದಾನ, ಸಜ್ಜನ ಸಹವಾಸಗಳಲ್ಲಿ ನಿರಂತರವಾಗಿರುವ ನಮಗೆ ಎಂದೂ ಸಾವಿನ ಭಯ ಕಾಡಿಲ್ಲ. ಕೊನೆಗೆ ಅರಿಷ್ಟನೇಮಿ ಹೇಳಿದ, ನಮಗೆಲ್ಲ ಇನ್ನೂ ಹಲವಾರು ಗುಣಗಳಿವೆ. ಕೆಲವನ್ನಷ್ಟೇ ಹೇಳಿದ್ದೇನೆ. ನೀವು ಯಾರನ್ನೂ ಕೊಂದಿಲ್ಲ. ಆದುದರಿಂದ ನಿಮಗೆ ಯಾವ ಪಾಪವೂ ಅಂಟಿಕೊಳ್ಳುವ ಪ್ರಶ್ನೆಯೇ ಇಲ್ಲ. ನೀವು ಹೋಗಿ ಬರಬಹುದು. ಪರಮಾಶ್ಚರ್ಯಪಡುತ್ತಾ ಅವರೆಲ್ಲ ಮಹಾಮುನಿಯನ್ನು ಮತ್ತೊಮ್ಮೆ ಪೂಜಿಸಿ ತಮ್ಮ ಊರಿಗೆ ಹಿಂದಿರುಗಿದರು. ಮಹರ್ಷಿ ಮಾರ್ಕಂಡೇಯರಂಥ ಮೃತ್ಯುಂಜಯರು ಪಾಂಡವರಿಗೆ ಈ ಕತೆ ಹೇಳಿರುವುದು ಅರ್ಥಪೂರ್ಣವಾಗಿದೆ. ಮಹಾಭಾರತದ ಆದಿಪರ್ವದ 65ನೇ ಅಧ್ಯಾಯದಲ್ಲಿ ಈ ಕತೆ ಬರುತ್ತದೆ. ಅರಿಷ್ಟನೇಮಿಗೆ ತಾರ್ಕ್ಷ್ಯ ಎಂಬ ಹೆಸರೂ ಇದೆ.
ಇವಿಷ್ಟು ಅರಿಷ್ಟನೇಮಿಯ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ಆರೋಗ್ಯದ ಕಡೆ ಗಮನವಿರಲಿ. ನಮ್ಮ ಸುಧ್ಯಾನಕ್ಕೆ ನಿಮ್ಮ ಬೆಂಬಲವಿರಲಿ. ಧನ್ಯವಾದಗಳು.